ವಿಜಯ್ ಮಲ್ಯ ಭಾರತದ ಮದ್ಯದ ದೊರೆ. ಮೈತುಂಬಾ ಸಾಲ ಮಾಡಿಕೊಂಡು ದೇಶ ಬಿಟ್ಟು ಪರಾರಿಯಾದ ವ್ಯಕ್ತಿ. ಭಾರತದ ಭ್ರಷ್ಟ ಉದ್ಯಮಿ ಎನ್ನುವ ಕಳಂಕ. ಸದ್ಯ ಲಂಡನ್ನಲ್ಲಿರೋ ಮಲ್ಯ ಒಂದು ಕಾಲದಲ್ಲಿ ಕಿಂಗ್. ಭಾರತದ ಹೆಸರಾಂತ ಉದ್ಯಮಿಯಾಗಿ ಮೆರೆದ ವ್ಯಕ್ತಿ. ಆದರೆ ಒಪ್ಪಂದಗಳ ರಾಜಕೀಯ, ಸಾಲದಾಟ, ಆಸ್ತಿಗಳ ನಾಶ, ನ್ಯಾಯಾಂಗ ಹೋರಾಟಗಳ ನಡುವೆ ಅವರ ವೈಭವದ ಬದುಕು ಈಗ ನೆನಪಿನ ದೋಣಿಯಲ್ಲಿ ತೇಲ್ತಾ ಇದೆ. ಇದೆಲ್ಲದರ ನಡುವೆ ಅವರ ಈಗಿನ ಬದುಕು ಹೇಗಿದೆ, ಎಷ್ಟು ಮೌಲ್ಯ ಆಸ್ತಿಯನ್ನ ಹೊಂದಿದ್ದಾರೆ ಎಂಬುದು ಸಾಕಷ್ಟು ಜನರ ಕುತೂಹಲವಾಗಿದೆ. ಇಲ್ಲಿದೆ ಇದರ ಸಂಪೂರ್ಣ ಡೀಟೇಲ್ಸ್. ಈ ಇಂಟ್ರೆಸ್ಟಿಂಗ್ ಸ್ಟೋರಿಯಲ್ಲಿ ಹೇಳ್ತಾ ಹೋಗ್ತೀವಿ ನೋಡಿ. ವಿಜಯ್ ಮಲ್ಯ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕೋ ಮುನ್ನ ಒಂದಷ್ಟು ದಾನ ಧರ್ಮಗಳನ್ನ ಮಾಡಿದ್ರು. ಅನೇಕರಿಗೆ ನೆರವಾಗೋದ್ರ ಜೊತೆಯಲ್ಲಿ ದೇಗುಲ ಅಭಿವೃದ್ಧಿ ಕಾರ್ಯಕ್ಕೂ ಕೈ ಹಾಕಿದ್ರು. ಅದೆಷ್ಟೋ ಮಂದಿರ ಮಠಗಳಿಗೆ ಬೇರೆ ಬೇರೆ ಸ್ವರೂಪದಲ್ಲಿ ದೇಣಿಗೆಗಳನ್ನ ಕೊಟ್ಟಿದ್ರು. ಅದರಲ್ಲಿ ಪ್ರಮುಖವಾದದ್ದು ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಸನ್ನಿಧಾನ. ಇದೇ ಕಾರಣಕ್ಕಾಗಿ ವಿಜಯ್ ಮಲ್ಯಗೆ ಪ್ರತಿ ವರ್ಷವೂ ಅಯ್ಯಪ್ಪ ಸ್ವಾಮಿ ಪ್ರಸಾದ ಕಳುಹಿಸಲಾಗುತ್ತೆ ಅಂತ ಹೇಳಲಾಗುತ್ತೆ. ವಿಜಯ್ ಮಲ್ಯ ಕಷ್ಟಪಟ್ಟು ಕಟ್ಟಿದ ಸಂಪತ್ತಿನ ಸಾಮ್ರಾಜ್ಯ ಕಣ್ಣ ಮುಂದೆ ಕರಗಿ ಹೋಯ್ತು. ಬಿಯರ್ನಲ್ಲಿ ಬಂದಿದ್ದೆಲ್ಲ ಏರ್ನಲ್ಲಿ ಹೋಯ್ತು. ಲೋನ್ ಕೊಟ್ಟ ಬ್ಯಾಂಕುಗಳು ಬೆನ್ನಿಗೆ ಬಿದ್ರು. ಸಾಲದ ಸುಳಿ ಹೆಚ್ಚಾಗ್ತಾ ಇದ್ದಂತೆ ಮದ್ಯದ ದೊರೆಯಾಗಿ ಮೆರೆದಿದ್ದ ಮಲ್ಯ ತಲೆ ಮರೆಸ್ಕೊಂಡ್ರು. ಯಾರು ಏನು ಮಾಡೋಕ್ ಆಗಲ್ಲ ಅಂತ ಲಂಡನ್ಗೆ ಹೋಗಿ ಕುಳಿತು ಬಿಟ್ರು. ವಿಜಯ್ ಮಲ್ಯ ಯುನೈಟೆಡ್ ಬ್ರೂವರೀಸ್ ಗ್ರೂಪ್ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಾಗ ಅವರಿಗಿನ್ನು 28 ವರ್ಷ ವಯಸ್ಸು. ಇದರ ಬೆನ್ನಲ್ಲೇ ಮದ್ಯ ಉದ್ಯಮದ ಪರಿಧಿಯನ್ನ ವಿಸ್ತರಿಸಿದ್ರು. ಮದ್ಯ, ಪಾನೀಯ, ವಿಮಾನಯಾನ, ರಿಯಲ್ ಎಸ್ಟೇಟ್ ಹೀಗೆ ಒಂದಾದ ನಂತರ ಒಂದು ಯಶಸ್ಸನ್ನ ಶುರು ಮಾಡಿದ್ರು. ಅತಿರೇಕದ ಶೋಭೆ ತಂದುಕೊಟ್ಟ ಅವರ ಉದ್ಯಮ ವಿಜಯ್ ಮಲ್ಯ ಅವರನ್ನ ಕಿಂಗ್ ಅಂತ ಬಿಂಬಿಸಿತು. 2013ರಲ್ಲಿ ಫೋರ್ಬ್ಸ್ ಮ್ಯಾಗಜಿನ್ ವರದಿ ಮಾಡಿದಂತೆ ಮಲ್ಯ ಅವರ ನಿವ್ವಳ ಮೌಲ್ಯವು ಅಂದಾಜು $750 ಮಿಲಿಯನ್. ಆದರೆ ನಂತರದ ವರ್ಷಗಳಲ್ಲಿ ಅವರು ಕಠಿಣ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ರು. ಐರೋಪ್ಯ ಮೂಲದ ಇಂಧನ ಬೆಲೆ ಏರಿಕೆ, ಜಾಗತಿಕ ಆರ್ಥಿಕ ಬಿಕ್ಕಟ್ಟು ಮತ್ತು ಕಿಂಗ್ ಫಿಶರ್ ಏರ್ಲೈನ್ಸ್ನ ಅಪಾಯಗಳು ಇವರ ಆರ್ಥಿಕ ಸಾಮ್ರಾಜ್ಯವನ್ನ ಬಲಹೀನ ಮಾಡಿದ್ವು. ಇದಾದ್ರೂ ಕೂಡ 2022ರ ಜುಲೈನಲ್ಲಿ ಪ್ರಕಟವಾದ ಇಂಡಿಪೆಂಡೆಂಟ್ UK ವರದಿ ಪ್ರಕಾರ ಮಲ್ಯ ಅವರ ನಿವ್ವಳ ಆಸ್ತಿ ಮೌಲ್ಯ ಇನ್ನೂ ಸುಮಾರು $1.2 ಬಿಲಿಯನ್ ಆಗಿ ಉಳಿದಿದೆ. ವಿಜಯ್ ಮಲ್ಯ ಅವರು ಅಮೆರಿಕದ ನ್ಯೂಯಾರ್ಕ್ನ ಪ್ರಸಿದ್ಧ ಟ್ರಂಪ್ ಪ್ಲಾಜಾದಲ್ಲಿ ಪೆಂಟ್ ಹೌಸ್ ಅನ್ನ ಖರೀದಿಸಿದ್ದಾರೆ. ಇದರ ಬೆಲೆ $2.4 ಮಿಲಿಯನ್. ಜೊತೆಗೆ ಅವರ ಮಗಳ ಜೊತೆ ಸೇರಿ ಅವರು 3 ಐಷಾರಾಮಿ ಕಾಂಡೋಗಳನ್ನ ಖರೀದಿಸಿದ್ದಾರೆ. ಇದರ ಹೊರತಾಗಿ ಅವರು ಫ್ರಾನ್ಸ್ನ ಕೇನ್ಸ್ ಬಳಿ ಇರುವ ಸೇಂಟ್ ಮಾರ್ಗರೆಟ್ ದ್ವೀಪದಲ್ಲಿ ಲೇ ಗ್ರ್ಯಾಂಡೆ ಜಾರ್ಡಿನ್ ಎಸ್ಟೇಟ್ನ ಮಾಲೀಕರು ಹೌದು. ಭಾರತೀಯರಿಗೆ ಐಷಾರಾಮಿ ವಿಮಾನಯಾನವನ್ನ ಪರಿಚಯಿಸಿಕೊಟ್ಟಿದ್ದು ಇದೇ ವಿಜಯ್ ಮಲ್ಯ. ಇವರು ನಿಜಕ್ಕೂ ಕನಸುಗಾರ. ಹೀಗಿದ್ದ ಮಲ್ಯ ಬದುಕಿನಲ್ಲಿ ಹೊಡೆತ ತಿಂದಿದ್ದು ಕಿಂಗ್ ಫಿಶರ್ ಏರ್ಲೈನ್ಸ್ನಿಂದ. ಹೌದು, ಕಿಂಗ್ ಆಫ್ ಗುಡ್ ಟೈಮ್ ಆಗಿ ಮೆರೆದಿದ್ದ ಮಲ್ಯ 2005ರಲ್ಲಿ ಕಿಂಗ್ ಫಿಶರ್ ಏರ್ಲೈನ್ಸ್ ಆರಂಭಿಸ್ತಾರೆ. ಅಮೆರಿಕಾದಿಂದ ವಿಮಾನಯಾನ ನಡೆಸೋಕೆ ಬೇಕಾದ ತಜ್ಞರನ್ನ ಕರೆಸ್ತಾರೆ. ಕೋಟ್ಯಾಂತರ ರೂಪಾಯಿ ಹಣ ಸುರಿದು ಏರ್ ಬಸ್ಗಳನ್ನ ಖರೀದಿಸಿ ಕಿಂಗ್ ಫಿಶರ್ ಏರ್ಲೈನ್ಸ್ ಶುರು ಮಾಡ್ತಾರೆ ವಿಜಯ್ ಮಲ್ಯ. ಅಲ್ಲಿಂದಲೇ ಕಿಂಗ್ ಆಫ್ ಗುಡ್ ಟೈಮ್ನ ಬ್ಯಾಡ್ ಟೈಮ್ ಶುರುವಾಗುತ್ತೆ. ಕಿಂಗ್ ಫಿಶರ್ ವಿಮಾನದಲ್ಲಿ ಉತ್ತಮ ಸೇವೆ ಭಾರತೀಯರಿಗೆ ಸಿಗ್ತಿತ್ತು. ಆದ್ರೆ ಅದರಿಂದ ಸಂಸ್ಥೆಗೆ ಲಾಭ ಬರ್ತಿರ್ಲಿಲ್ಲ. ಗ್ರಾಹಕರಿಂದ ಪಡೆಯುವ ಹಣದಲ್ಲಿ ಮತ್ತು ಆಗುವ ಖರ್ಚಿನಲ್ಲಿ ಅಪಾರ ವ್ಯತ್ಯಾಸ ಉಂಟಾಗುತ್ತೆ. ಆಕಾಶದಲ್ಲಿ ಹಾರಾಡ್ತಾ ಇದ್ದ ಫ್ಲೈಟ್ಗಳು ಕಾಲಕ್ರಮೇಣ ಭೂಮಿಗಿಳಿದ್ವು. ಲ್ಯಾಂಡ್ ಆಗಿದ್ದ ಫ್ಲೈಟ್ಗಳು ಮತ್ತೆ ಟೇಕ್ ಆಫ್ ಆಗ್ಲೇ ಇಲ್ಲ. ಕೊನೆಗೆ ವಿಮಾನದ ಇಂಧನಕ್ಕೂ ಅವರ ಬಳಿ ಕಾಸಿರಲಿಲ್ಲ. ಸಂಬಳ ಸಿಗದೆ ಏರ್ಲೈನ್ಸ್ ಉದ್ಯೋಗಿಗಳು ರೊಚ್ಚಿಗೆದ್ದಿದ್ರು. ಹೀಗೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದ ಮಲ್ಯ ಕುಕ್ಕೆ ಸುಬ್ರಹ್ಮಣ್ಯ ದೇವರ ಮೊರೆ ಹೋಗಿದ್ರು. ಹೇಳಿ ಕೇಳಿ ವಿಜಯ್ ಮಲ್ಯ ದೇವರ ಭಕ್ತ. ಹೀಗಾಗಿ ಅವರು 2012ರಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇಗುಲ ಗರ್ಭಗುಡಿಗೆ 80 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಬಾಗಿಲು ಅರ್ಪಿಸಿದ್ರು. 2012ರಲ್ಲಿ ಅವರ 57ನೇ ಹುಟ್ಟುಹಬ್ಬದಂದು ವಿಜಯ್ ಮಲ್ಯ ತಿರುಪತಿಯ ವೆಂಕಟೇಶ್ವರ ದೇವಸ್ಥಾನಕ್ಕೆ 3 ಕೆಜಿ ಚಿನ್ನದ ಇಟ್ಟಿಗೆಗಳನ್ನ ದೇಣಿಗೆ ಕೊಟ್ಟಿದ್ರು. 9,000 ಕೋಟಿ ಮೌಲ್ಯದ ಬ್ಯಾಂಕ್ ಸಾಲ ಡಿಫಾಲ್ಟ್ ಪ್ರಕರಣ ಮಲ್ಯ ವಿರುದ್ಧ ಪ್ರಮುಖ ಆರೋಪ. 2016ರಲ್ಲಿ ಅವರು ಭಾರತವನ್ನ ತ್ಯಜಿಸಿ ಯುಕೆಗೆ ಹಾರಿದ್ರು. ತದನಂತರ ಭಾರತ ಸರ್ಕಾರ ಅವರನ್ನ ಹಸ್ತಾಂತರಕ್ಕೆ ಶ್ರಮಿಸಿತು. ಆದರೆ ಮಲ್ಯ ಅವರು ತಮ್ಮ ತಪ್ಪನ್ನ ನಿರಾಕರಿಸಿದ ಕಾನೂನು ಹೋರಾಟವನ್ನ ಮುಂದುವರಿಸಿದ್ದಾರೆ. 2017ರಲ್ಲಿ ಸುಪ್ರೀಂ ಕೋರ್ಟ್ ವಿಜಯ್ ಮಲ್ಯ ಅವರನ್ನ ತಪ್ಪಿತಸ್ಥರು ಅಂತ ಘೋಷಣೆ ಮಾಡಿತು. ತಮ್ಮ ಮಕ್ಕಳಿಗೆ $40 ಮಿಲಿಯನ್ ವರ್ಗಾವಣೆ ಮಾಡಿದ ಪ್ರಕರಣದಲ್ಲಿ 4 ತಿಂಗಳ ಜೈಲು ಶಿಕ್ಷೆ, 2,000 ದಂಡವನ್ನ ವಿಧಿಸಲಾಯಿತು. ಇತ್ತೀಚೆಗೆ ಉದ್ಯಮಿ ರಾಜ್ ಶಮಾನಿಯೊಂದಿಗೆ ಪಾಡ್ಕಾಸ್ಟ್ನಲ್ಲಿ ಮಾತನಾಡಿದ್ದಾರೆ.
ನಾನು ಓಡಿ ಹೋಗಿಲ್ಲ. ವಿಮಾನದ ಮೂಲಕ ಮಾರ್ಚ್ನಲ್ಲಿ ದೇಶ ಬಿಟ್ಟೆ. ನ್ಯಾಯಸಮ್ಮತ ಕಾರಣಕ್ಕಾಗಿ ಹಿಂದಿರುಗಿಲ್ಲ ಹೀಗಂತ ಸ್ಪಷ್ಟಪಡಿಸಿದ್ದಾರೆ. ಭಾರತದಲ್ಲಿ ತಮಗೆ ನ್ಯಾಯ ದೊರಕೋದಿಲ್ಲ ಎಂಬ ಆತಂಕದಿಂದಲೇ ಅವರು ವಾಪಸ್ ಬರೋಕೆ ಹಿಂಜರಿದಿದ್ದಾರೆ ಎನ್ನುವುದು ಅವರ ವಾದ. ಅವರು ತಮ್ಮ ವಾಸ್ತವ್ಯವನ್ನ ಸಂಪೂರ್ಣ ಕಾನೂನುಬದ್ಧ ಅಂತ ವಿವರಣೆಯನ್ನ ಕೊಟ್ಟಿದ್ರು. ವ್ಯವಹಾರದ ವೈಫಲ್ಯವನ್ನ ವಂಚನೆಯಂತ ಪರಿಗಣಿಸೋದು ಸರಿಯಲ್ಲ ಎಂಬುದಾಗಿ ಹೇಳೋ ಮೂಲಕ ತಮ್ಮ ನಿರ್ಧಾರಗಳನ್ನ ಸಮರ್ಥನೆ ಮಾಡಿಕೊಂಡ್ರು. ಇತ್ತೀಚೆಗೆ ಮಲ್ಯ ಅವರು ನ್ಯಾಯಯುತ ವಿಚಾರಣೆಗೆ ಅವಕಾಶ ಸಿಕ್ಕರೆ ಭಾರತಕ್ಕೆ ಮರಳೋಕೆ ತಯಾರಿದ್ದೇನೆ ಅಂತ ಹೇಳಿದ್ದಾರೆ. ಆದ್ರೆ ಹಸ್ತಾಂತರದ ಹೋರಾಟ, ಅವರ ಆಸ್ತಿ ನಿಷೇಧಗಳು, ಕೋರ್ಟ್ ವಿಚಾರಣೆಗಳು ಮತ್ತು ಸಾರ್ವಜನಿಕ ಕಳಂಕವು ಅವರ ಇಮೇಜ್ ಅನ್ನ ಸಂಪೂರ್ಣವಾಗಿ ಬದಲಿಸಿದೆ. ಒಂದೆಡೆ ಭಾರತೀಯ ಹಣಕಾಸು ಸಂಸ್ಥೆಗಳು ತಮ್ಮ ನಷ್ಟವನ್ನ ಮರಳಿ ಪಡೆಯೋಕೆ ಯತ್ನಿಸ್ತಿರುವಾಗ, ಮತ್ತೊಂದೆಡೆ ಮಲ್ಯ ಅವರು ತಮ್ಮ ನಿರ್ಧಾರಗಳನ್ನ ನ್ಯಾಯಸಮ್ಮತ ಅಂತ ತೋರಿಸೋಕೆ ಹರಸಾಹಸ ಮಾಡ್ತಿದ್ದಾರೆ.